ಇನ್ನು ಕಾಡಸಿದ್ದೇಶ್ವರ ಮಠಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡ್ತಾ ಇದ್ದಾರೆ. ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಡಿಕೆ ಭೇಟಿ ಕೊಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿರುವಂತಹ ಮಠ. ಮೊದಲಿಗೆ ಕಾಡಸಿದ್ದೇಶ್ವರ ಗವಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ವಿಶೇಷ ಪೂಜೆ ಸುಮಾರು 20 ನಿಮಿಷ ಕಾಲ ನಡೆಯಲಿರುವಂತಹ ವಿಶೇಷ ಪೂಜೆ ಇದು. ಅದಾದ ನಂತರ ಗವಿ ಬಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾರೆ. ಶಿವಯೋಗೇಶ್ವರ ಸ್ವಾಮೀಜಿ ಸಮ್ಮುಖದಲ್ಲೇ ವಿಶೇಷ ಪೂಜೆಯನ್ನು ಈಗ ನೆರವೇರಿಸಲಿಕ್ಕಿದ್ದಾರೆ ಸಿಎಂ ಡಿಕೆ ಮತ್ತು ಸ್ವಾಮೀಜಿ ಇಬ್ಬರು ಬಿಟ್ಟರೆ ಇನ್ಯಾರೂ ಕೂಡ ಪೂಜೆಯಲ್ಲಿ ಭಾಗಿಯಾಗೋದಿಲ್ಲ. ಸೊ 20 ನಿಮಿಷ ಪೂಜೆ ನಡೆಯುತ್ತೆ. ಅದಾದ ನಂತರ ಗದ್ದುಗೆಗೆ ಸಿಎಂ ಡಿಕೆ ಹೋಗಿ ಭೇಟಿ ನೀಡ್ತಾರೆ, ನಮನವನ್ನು ಸಲ್ಲಿಸ್ತಾರೆ. ಬಳಿಕ ಶ್ರೀ ಶಿವಯೋಗೇಶ್ವರ ಶ್ರೀಗಳ ಗುರುಭವನಕ್ಕೆ ಭೇಟಿ ನೀಡ್ತಾರೆ. ಶ್ರೀಗಳ ಜೊತೆ 1 ಗಂಟೆಯ ಕಾಲ ಚರ್ಚೆ ನಡೆಸ್ತಾರೆ. ಈಗ ಸದ್ಯಕ್ಕೆ ನೀವು ಅಲ್ಲಿಂದ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಪೊಲೀಸರು ಈಗ ಅವರನ್ನು ವೆಲ್ಕಮ್ ಮಾಡ್ತಾ ಇರುವಂತಹ ರೀತಿ ಪ್ರೋಟೋಕಾಲ್. ಯಾಕಂದರೆ ಸಿ ಎಂ ಆಗಿ ಈಗ ಡಿ ಕೆ ಶಿವಕುಮಾರ್ ಈ ಒಂದು ಸ್ಥಾನಕ್ಕೆ, ಪುಣ್ಯಸ್ಥಳಕ್ಕೆ ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ಅವರು ಬಂದು ಹೋಗಿದ್ದಾರೆ. ಬಟ್ ಇದೇ ಮೊದಲ ಬಾರಿಗೆ ಸಿ ಎಂ ಆಗಿ ಬರ್ತಾ ಇರೋದ್ರಿಂದಾಗಿ ಅವರಿಗೆ ಒಂದು ಪ್ರೋಟೋಕಾಲ್ ಅಂತೂ ಇದ್ದೇ ಇರುತ್ತೆ. ಅವರಿಗೆ ಸ್ವಾಗತಿಸಿರುವಂಥ ದೃಶ್ಯಗಳು. ಮಲ್ಲಘಟ್ಟ ಏನಿದೆ, ತುಮಕೂರಿನ ಮಲ್ಲಘಟ್ಟ, ಅಲ್ಲಿಂದ ನೇರ ಪ್ರಸಾರವನ್ನು ನೀವು ನೋಡ್ತಾ ಇದ್ದೀರಿ. ಈಗ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸ್ವಾಮೀಜಿ ಇರ್ತಾರೆ. ಈಗಷ್ಟೇ ಅವರು ಬಂದಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ಹೋಗಿ ನಮಸ್ಕರಿಸ್ತಾ ಇರುವಂಥ ದೃಶ್ಯಗಳು, ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥ ಈ ದೃಶ್ಯಗಳು. ನೊಣವಿನಕೆರೆಯ ಬಳಿ ಅಲ್ಲಿ ಹೋಗಿ ಪುಷ್ಪಾರ್ಚನೆಯನ್ನು ಮಾಡ್ತಾ ಇರುವಂತಹ ಸಿ ಎಂ ಡಿ ಕೆ ಶಿವಕುಮಾರ್. ಅವ್ರ ಜೊತೆಗೆ ಸ್ವಾಮೀಜಿಗಳು ಮಾತ್ರ ಇರ್ತಾರೆ ಪೂಜೆ ಸಂದರ್ಭದಲ್ಲಿ. ನೋಡಿ, ಈಗ ನೊಣವಿನಕೆರೆಯಲ್ಲಿ ನೀರಿಗೆ ಪೂಜೆಯನ್ನು ಸಲ್ಲಿಸಿದಂತಹ ಡಿ ಕೆ ಶಿವಕುಮಾರ್ ಇಲ್ಲಿಂದ ಈಗ ಗವಿಗೆ ತೆರಳುತ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಒಳಗಡೆ ಹೋಗೋದು ನೋಡ್ರಿ. ಮಾತಾಡ್ಬೇಡಿ ಕವರ್ ಹೂವಿಂದು ಬೇಗ ರೆಡಿ ಮಾಡ್ತಾರೆ.
ಕ್ಯಾಮ್ರಾ ಡೌನ್ ಮಾಡಿ ಓವರ್ ಅಣ್ಣ ಇರೋಣ ಇದಾರ ಬೇಡ ರಾಜ್ಯದ ಇವತ್ತು ಅಧಿಕಾರ ತೆಗೆದುಕೊಂಡು ನಂತರ ಮೊದಲನೆಯ ಸನ್ನಿಧಿ ಈ ಗಂಗಾಧರೇಶ್ವರ ದೇವಸ್ಥಾನದಕ್ಕೆ ಬಂದಿದ್ದೇನೆ. ಮಲ್ಲಘಟ್ಟ ಕೆರೆ ಇದು ಒಂದು 3-4 ಬಾರಿ ಬಂದಿದ್ದೀನಿ. ಭಾಳ ಐತಿಹಾಸಿಕವಾದಂಥ ಪವಿತ್ರವಾದಂಥ ಸ್ಥಳ. ಎಲ್ಲ ಊರಿನ ದೇವತೆಗಳು, ಎಲ್ಲ ದೇವರುಗಳು ಎಲ್ಲ ಬಂದು ಇಲ್ಲಿ ಸ್ನಾನ ಮಾಡಿಸಿ ಪೂಜೆ ಮಾಡಿ ಈ ನೀರನ್ನು ನನ್ನ ಮನೆ ಕೂಡ ನಾನು ಗೃಹ ಪ್ರವೇಶ ಮಾಡಿದಾಗ 5 ಕಡೆ ನೀರು ತೆಗೆದುಕೊಂಡು ಹೋಗಿದ್ದೆ. ಅದರಲ್ಲಿ ಈ ಕೆರೆ ನೀರು ಕೂಡ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇರ್ತದೆ. ಮತ್ತು ಎಲ್ಲ ಇದು ಭಾಳ ಪವಿತ್ರವಾದಂಥ ಕ್ಷೇತ್ರ ಇದು. ಸೊ ಭಾಳ ಚೆನ್ನಾಗಿ ನಾನು 25 ವರ್ಷದಿಂದ ನಾನು ಗಮನಿಸ್ತಾ ಇದ್ದೀನಿ ಈ ಜಾಗನ. ಸೊ ನನಗೆ ಭಾಳ ಈ ಜಾಗಕ್ಕೆ ಬಂದರೆ ಭಾಳ ನೆಮ್ಮದಿ, ಸಂತೋಷ ಎಲ್ಲ ಕೂಡ ಸಿಗ್ತಾ ಇದೆ. ಇವತ್ತು ಇಲ್ಲದೆ ಆದರೆ ನಾನು ಸುಮಾರು ಹಿಂದೆ ಎಲ್ಲ ಈ ಭಾಗದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 35 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಅಕ್ಕಪಕ್ಕ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕ್ಯಾನಲ್ ಸಿಸ್ಟಮ್ಮು, ಇಲ್ಲೊಂದು ಸೋಪಾನ ಒಂದು 2.5 ಕೋಟಿ ರೂಪಾಯಿ, ಓಡಾಡೋದಕ್ಕೆ ಜಾಗ ಟ್ಯಾಂಕ್ ಬಂಡಿಗೆ ಒಂದು 2 ಕೋಟಿ ರೂಪಾಯಿ, ಹೀಗೆ ವಿವಿಧ ರೀತಿಯಲ್ಲಿ ಇಲ್ಲಿ ಸುಮಾರು ಖರ್ಚು ಮಾಡಿದ್ದೇವೆ. ಗೆಸ್ಟ್ ಹೌಸು ಮತ್ತೊಂದೆಲ್ಲ ಇಲ್ಲಿಂದ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಈಗೂ ಕೂಡ ನಾನು ಈ ಸ್ಥಳೀಯ ಸಮಿತಿಯವರು ಮತ್ತು ನಮ್ಮ ಕಾಡಸಿದ್ದೇಶ್ವರ ಮಠದ ಅಜ್ಜಿಯವ್ರ ಹತ್ರ ಮಾತಾಡಿ ಅವ್ರಿಗೇನು ಅವಶ್ಯಕತೆ ಇದೆ ಅಂತ ನಾನು ಕೇಳಿ ಖಂಡಿತ ಇಲ್ಲಿಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನನ್ನಿಂದ ಏನಾರು ಆಗಬೇಕು ಅಂತೇಳಿ ಹೊಸದಾಗಿ ಬಂದಿರೋದ್ರಿಂದ ಖಂಡಿತ ಒಂದು ಕೊಡುಗೆ ಕೊಡ್ತೀನಿ. ಪ್ರಮಾಣ ವಚನ ಸಂದರ್ಭದಲ್ಲಿ ಸಂಪೂರ್ಣ ಹಿಂದೂ ಸಂಪ್ರದಾಯವಾದಿಯಾಗಿ ಕೆಲವೊಂದು ಶಾಸ್ತ್ರೋಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರಿ. ಅದು ಯಾವ ರೀತಿ ಒಂದು ಬಿಜೆಪಿ ಅವ್ರಿಗಾಗಲಿ ಓವರ್ ಆಲ್ ದೇಶಕ್ಕೆ ಮೆಸೇಜ್ ಸಿಗುತ್ತೆ? ನನಗೆ ರಾಜಕಾರಣ ಮುಖ್ಯ ಅಲ್ಲ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥದ್ದು ದೇವಾಲಯ ಮತ್ತು ದೇವರು, ಅವ್ರವ್ರ ಧರ್ಮ. ನನಗೆಲ್ಲ ಧರ್ಮದ ಪೀಠಗಳನ್ನು ಕೂಡ ಆಹ್ವಾನಿಸಿದೆ. ಕ್ರೈಸ್ತ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು, ಹಿಂದೂ ಧರ್ಮ ಎಲ್ಲ ಕೂಡ. ನಮ್ಮ ರಾಜ್ಯದಲ್ಲಿ ನಾವು ತಳ್ಳಕ್ಕಾಗ್ತದ? ನನ್ನ ಹೆಸರು ಬದಲಾವಣೆ ಮಾಡ್ಬೇಕಾಗ್ತದೆ? ಧರ್ಮನ ಬಿಡೋಕ್ಕಾಗ್ತದ? ನೀವು ಧರ್ಮ ಬಿಟ್ಟರು ಅಂದರೆ ಧರ್ಮ ಬಿಡೋಕ್ಕಾಗಲ್ಲ, ಯಾವುದೇ ಧರ್ಮದವ್ರಿಗೆ. ಸೊ ಅದು ಒಂದು ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಎಲ್ಲ ಹೋಗ್ತಾರೆ. ಎಲ್ಲ ಧರ್ಮದವರು ಭೂಮಿ ಪೂಜೆ ಮಾಡ್ತಾರೆ. ಭೂಮಿ ಪೂಜೆ ಮಾಡಿ ಯಾರು ಕರೀತಾರೆ?
ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ನಾಮಕರಣ ಮಾಡಲಿ, ಒಂದು ಕಿವಿ ಚುಚ್ಚಲಿ, ಏನೇ ಒಂದು ಹೆಸರು ಏನೇ ಮಾಡಿದ್ರು ಕೂಡ ಉಪನಯ ಮಾಡಲಿ ಎಲ್ಲ ಅವ್ರವ್ರ ಪೀಠದವ್ರನ್ನ ಕರ್ಕೊಂಡು ಬಂದೇ ತಾನೇ ಮಾಡೋದು. ಹಂಗೆ ನಾವು ಯಾರು ಬಿಡ ಹಂಗೆ ಒಂದು ರಾಜ್ಯಕ್ಕೆ ಹಿತಕ್ಕಾಗಲಿ ಅಂಥೇಳಿ ನಾವು ಒಂದು ಜವಾಬ್ದಾರಿನ ತೆಗೆದುಕೊಂಡಾಗ ಎಲ್ಲರೂ ಕೂಡ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ನಾವು ತೆಗೆದುಕೊಳ್ಬೇಕು. ಆ ಕೆಲಸನ ನಾನು ಮಾಡಿದ್ದೇನೆ. ಹರಕೆ ಏನಿಲ್ಲ, ನನ್ನ ಭಾವನೆ, ನನ್ನ ಭಕ್ತಿ ಈ ಲೋಕ ಕಲ್ಯಾಣಕ್ಕೆ, ಜನರಿಗೆಲ್ಲ ಕೂಡ ಒಳ್ಳೆಯದಾಗಲಿ ಅಷ್ಟೇ. ನನಗೆ ಸಿಕ್ಕಿರುವಂಥ ಅಧಿಕಾರ ಜನರಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ರಾಜ್ಯದ ಜನತೆಗೆ ಒಳ್ಳೆಯದಾಗಬೇಕು, ನೆಮ್ಮದಿ ಶಾಂತಿಯಿಂದ ಇರಬೇಕು, ಒಳ್ಳೆ ಮಳೆ ಬೆಳೆ ಬರಲಿ, ಯಾವಾಗಲೂ ಕೂಡ ಈ ಭಾಗ ಕೆರೆ ಎಲ್ಲ ತುಳುಕ್ಲಿ ಅಷ್ಟೇ. ಸಿ ಎಂ ಆಗಿ ಮೊದಲ ಬಾರಿಗೆ ಈ ಸನ್ನಿಧಿಗೆ ನಾನು ಬಂದಿದ್ದೀನಿ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಸಾಕಷ್ಟು ಬಾರಿ ಇಲ್ಲಿಗೆ ಬಂದಿದ್ದೀನಿ, ಬಟ್ ಸಿ ಎಂ ಆಗಿ ಇದೆ ಮೊದಲ ಭೇಟಿ ಅನ್ನುವಂಥದ್ದನ್ನು ಹೇಳ್ತಾ ಕೆಲವೊಂದಷ್ಟು ಯೋಜನೆಗಳ ಬಗ್ಗೆಯೂ ಕೂಡ ಅವ್ರು ಮಾತನಾಡಿದ್ರು. ಎಲ್ಲೆಲ್ಲಿ ನಾನು ಯೋಜನೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿರುವಂಥ ಒಂದು ವಿಚಾರ, ಮಲ್ಲಘಟ್ಟದ ಒಂದು ವಿಶೇಷತೆಗಳನ್ನು ಕೂಡ ಹೇಳ್ತಾ ಇದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇಗುಲಕ್ಕೆ ಬಂದಂತಹ ಡಿ ಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನು ಅಲ್ಲಿ ನೆರವೇರಿಸಿದ್ದಾರೆ. ಪವಿತ್ರ ಸನ್ನಿಧಿ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದಂಥ ಡಿ ಕೆ ಶಿವಕುಮಾರ್ ಅವರು ಮೊದಲಿಗೆ ಅಲ್ಲಿ ನೊಣವಿನಕೆರೆಗೆ ಹೋಗಿ ಆ ಪವಿತ್ರ ಜಲಕ್ಕೂ ಕೂಡ ಪುಷ್ಪಾರ್ಚನೆಯನ್ನು ಮಾಡಿ ನಮಸ್ಕರಿಸಿ ನಂತರ ದೇಗುಲಕ್ಕೆ ಬಂದರು. ಅಲ್ಲಿ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಸಮಾಜದವರನ್ನ ಒಗ್ಗೂಡಿಸಿಕೊಂಡು ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನ ಮಾಡಬೇಕು ಹಾಗೂ ಮಠಗಳ ಅಭಿವೃದ್ಧಿಯನ್ನ ಮಾಡುವತ್ತಲೂ ಸಹ ಅವರು ಗಮನವನ್ನು ಹರಿಸಬೇಕು. ಎಲ್ಲಾ ಮಠಗಳಿಗೆ ಅವರು ಸಹಾಯ ಮಾಡುವುದರ ಮುಖಾಂತರ ಮಠದ ಅಭಿವೃದ್ಧಿ ಆದ್ರೆ ಎಲ್ಲಾ ಸಮಾಜದ ಅಭಿವೃದ್ಧಿ ಆದಂತೆ ಎನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ದಿವಸ ನಡುವಳಿಕೆಯವರಿಗೆ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಭಗವಂತ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ. ಹೌದು, ನಮ್ಗೆ ಈಗಾಗಲೇ ಸನ್ಮಾನ್ಯ ಶ್ರೀ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಹುದ್ದೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಹಾಗೂ ಕಂದಾಯ ಮಂತ್ರಿಗಳಾಗಿಯೂ ಸಹ ಅವರು ಇಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ನಮ್ಮ ತಿಪಟೂರಿನ ಷಡಕ್ಷರಿಯವರು ಬಹಳಷ್ಟು ಹಿರಿಯರು, ಸುಮಾರು ವರ್ಷಗಳ ಕಾಲ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು. ಅವರ ಹಿರಿತನಕ್ಕೆ ಬೆಲೆ ಕೊಟ್ಟು ಅವ್ರಿಗೂ ಸಹ ಒಂದು ಮಂತ್ರಿಯ ಹುದ್ದೆಯನ್ನ ಕೊಡಬೇಕು ಅಂತೇಳಿ ನಾನು ಎಲ್ಲಾ ಮಠಾಧಿಪತಿಗಳ ಪರವಾಗಿ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ. ಡಿ ಕೆ ಶಿವಕುಮಾರ್ ಬಂದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕಾಡಸಿದ್ದೇಶ್ವರ ಮಠಕ್ಕೆ ಬಂದಿರುವಂತಹ ಡಿ ಕೆ ಶಿವಕುಮಾರ್ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಈಗ ಭೇಟಿ ನೀಡಿದರೆ ಮೊದಲಿಗೆ ಮಲ್ಲಘಟ್ಟದಲ್ಲಿರುವಂತಹ ಗಂಗಾಧರೇಶ್ವರ ದೇಗುಲಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು.